ಮಂಜು ಅವರ ಪತ್ನಿ ಲೀಲಾ ಅವರು ಮಾತಾಡ್ತಾ ಇದ್ರು, ಎಲ್ಲ ವಿಚಾರ ಹೇಳ್ತಾ ಇದ್ರು. ಆತ ಹೇಗೆ ಬಂದ, ಹೇಗೆ ಅಟ್ಯಾಕ್ ಮಾಡ್ದ, ಆಮೇಲೆ ಕೈಯಲ್ಲಿ ಆತ ಖಾರದ ಪುಡಿ, ಬಿಯರ್ ಬಾಟ್ಲು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಬಂದಿದ್ದ. ಆಮೇಲೆ ನನಗೆ ಅವರು ಮಾತಲ್ಲಿ ಗೊತ್ತಾಗ್ತಾ ಇತ್ತು ಎಷ್ಟು ಗಾಬರಿಗೊಳಗಾಗಿದ್ದಾರೆ ಅಂತೇಳಿ. ಆಮೇಲೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂತಂದರೆ ಈಗ ನೋಡಿ, ಲೀಲಾ ಅವರೇ ಸರಿ ಇಲ್ವೋ ಅಥವಾ ಮಂಜುದೇ ಸರಿನೋ ಅಥವಾ ಇವ್ರ ತಪ್ಪು, ಅದೆಲ್ಲ ಏನೇ ಇದ್ರೂ ಕೂಡ ಒಬ್ಬ ವ್ಯಕ್ತಿಯ ಜೀವ ತೆಗೆಯೋದಿದೆಯಲ್ಲ, ಅಂದರೆ ಅವ್ರನ್ನ ಸಾಯಿಸಬೇಕು ಅಂತ ಹೋಗುವಂಥ ನಿರ್ಧಾರ ಇದೆಯಲ್ಲ, ಅದು ಭಾಳ ತಪ್ಪಾಗುತ್ತೆ. ಗಂಡ ಹೆಂಡತಿ ನಡುವೆ 108 ಸಮಸ್ಯೆಗಳಿರುತ್ತೆ. ಆ ಗಂಡನೇ ತಪ್ಪು ಮಾಡಿದನೋ, ಹೆಂಡ್ತಿನೇ ತಪ್ಪು ಮಾಡಿದಳೋ, ಇಲ್ಲಿ ಲೀಲಾ ಅವರೇ ಸರಿ ಇಲ್ವೋ ಅಥವಾ ಮಂಜುನೇ ಸರಿ ಇಲ್ವೋ ಗೊತ್ತಿಲ್ಲ. ಯಾರ್ದು ಸರಿ ತಪ್ಪುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಆದರೆ ಅಟ್ಯಾಕ್ ಮಾಡಿದ್ದು ಜೀವ ತೆಗೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀರಲ್ಲ, ಅದು ತಪ್ಪು. ಕಾನೂನಾತ್ಮಕವಾಗಿ ಹೋರಾಡ್ಬೋದು, ಕಂಪ್ಲೇಂಟ್ ಕೊಟ್ಟು ಮತ್ತೊಂದು ಮಾಡ್ಕೊಂಡು. ಮಂಜು ಲೀಲಾ ಲವ್ ಸ್ಟೋರಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಮಂಜು ಮಾಡಿದಂತಹ ಹಲ್ಲೆಯಿಂದ ಸದ್ಯ ಆಸ್ಪತ್ರೆ ಪಾಲಾಗಿದ್ದಾರೆ ಸಂತು. ಗಾಯಾಳು ಸಂತು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಲೀಲಾ ಪ್ರಿಯಕರ ಸಂತು ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಬಸವನಪುರದ ಸಂತು ಮನೆಗೆ ನುಗ್ಗಿ ಆತ ಹಲ್ಲೆ ಮಾಡಿದ್ದಾನೆ. ಲೀಲಾ ಲವರ್ ಸಂತುಗೆ ಬಿಯರ್ ಬಾಟಲ್ ಇಂದ ಹಲ್ಲೆ ಮಾಡಿದ್ದಾನೆ. ಮಂಜು ಹಲ್ಲೆಯಿಂದ ಸದ್ಯ ಆಸ್ಪತ್ರೆ ಪಾಲಾಗಿದ್ದಾರೆ ಸಂತು. ಕೈ ಓಪನ್ ಆಗಿದೆ, ಬ್ಲೀಡಿಂಗ್ ಆಗ್ತಾ ಇದೆ. ಮೊದಲಿಗೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ. ಆಮೇಲೆ ಈಗಷ್ಟೇ ಲೀಲಾ ಅವರು ಕೂಡ ಮಾತಾಡ್ತಾ ಎಲ್ಲ ವಿಚಾರ ಹೇಳ್ತಾ ಇದ್ರು. ಹೇಗಾತ ಬಂದ, ಆಮೇಲೆ ಅಲ್ಲೇ ಇದ್ದಂಥ ಟೀ ಅಂಗಡಿ ಬಳಿ ಇರ್ತಾರೆ. ಆ ಸಂದರ್ಭದಲ್ಲಿ ಮನೇಲಿ ಕೂಡ ಇರಲ್ಲ ಸಂತು ಅವರು. ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಸ್ವಲ್ಪ ಅಕಸ್ಮಾತ್ ಏನಾದರೂ ಮನೆ ಹತ್ರ ಇದ್ದಿದ್ದಕ್ಕೆ ಸರಿ ಹೋಯ್ತು. ಕೂಡಲೇ ಇನ್ಫಾರ್ಮೇಷನ್ ಬರ್ತಾ ಇದ್ದಂತೆ ಹಿಂಗೆ ಮಂಜು ಬರ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದ್ರಲ್ಲ, ಇಮಿಡಿಯೇಟಾಗಿ ಅಲ್ಲೇ ಮನೆ ನಿಯರೇ ಇದ್ರಲ್ಲ, ಬೇಗ ಹೋದ್ರು. ಸಪೋಸ್ ಏನಾದರೂ ಆ ಜಾಗದಲ್ಲಿ ಸಂತೋರು ಇರಲಿಲ್ಲ, ಬೇರೆ ಎಲ್ಲೋ ದೂರ ಇದ್ರು ಅಂತ ಅಂದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು, ಏನು ಮಾಡಕ್ಕೆ ಬಂದಿದ್ದ ಆತ. ಈಗ ಅವ್ರಿಗೆ ವಿಚಾರ ಗೊತ್ತಾಗ್ಲಿಲ್ಲ ಅಂದಿದ್ರೆ ಬಂದಂಥ ಸಂದರ್ಭದಲ್ಲಿ ಬಾಗಿಲು ಓಪನ್ ಮಾಡ್ತಾ ಇದ್ರು. ಆಗ ಈ ಸಂತು ಮೇಲೆ ಆಗ್ತಾ ಇದ್ದಂಥ ಅಟ್ಯಾಕು ಲೀಲಾ ಮೇಲೆ ನಡೀತಾ ಇತ್ತು. ಅವಾಗ ಒಂದು ದೊಡ್ಡ ಅನಾಹುತ ನಡೀತಾ ಇತ್ತು. ವಿಜಯಶ್ರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಸರ್. ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನಗೆ. ನನ್ನ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡು ಮಾಡ್ತಿದ್ದಾನೆ ಸರ್. ಸರ್ ಅವನು ಮಂಜು ನನಗೆ ಬಾಟ್ಲಲ್ಲಿ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್. ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರತ್ರ ಅಂಗಡಿ ಹತ್ರ ಇದ್ರು. ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್, ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಅವನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲ, ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು. ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ. ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು. ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ. ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ. ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್. ಫುಲ್ಲು ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ. ವಿಜಯಶ್ರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಸರ್. ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನಗೆ. ನನ್ನ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡು ಮಾಡ್ತಿದ್ದಾನೆ ಸರ್. ಸರ್ ಅವನು ಮಂಜು ನನಗೆ ಬಾಟ್ಲಲ್ಲಿ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್. ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರತ್ರ ಅಂಗಡಿ ಹತ್ರ ಇದ್ರು. ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್, ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಅವನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲ, ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು. ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ. ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು. ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ. ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ. ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್. ಫುಲ್ಲು ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ. ವಿಜಯಶ್ರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಸರ್. ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನಗೆ. ನನ್ನ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡು ಮಾಡ್ತಿದ್ದಾನೆ ಸರ್. ಸರ್ ಅವನು ಮಂಜು ನನಗೆ ಬಾಟ್ಲಲ್ಲಿ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್. ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರತ್ರ ಅಂಗಡಿ ಹತ್ರ ಇದ್ರು. ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್, ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಅವನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲ, ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು. ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ. ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು. ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ. ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ. ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್. ಫುಲ್ಲು ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ. ವಿಜಯಶ್ರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಸರ್. ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನಗೆ.
ಇದು ಮಂಜು ಅವರ ಪತ್ನಿ ಲೀಲಾವತಿ ಅವ್ರು ಹೇಳ್ತಾ ಇರುವಂಥ ವಿಚಾರ ಗಮನಿಸ್ತಾ ಇದ್ದೀವಿ. ಆತ ಹೇಗೆ ಬಂದ, ಹೇಗೆ ಅಟ್ಯಾಕ್ ಮಾಡ್ದ, ಆಮೇಲೆ ಈಗ ಏನಾಗಿದೆ, ಈಗ ಅಟ್ಯಾಕ್ ಮಾಡಿರುವಂಥ ಮಂಜ ಏನಿದ್ದಾನೆ ಆತ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಯಾಕಂತಂದರೆ ನಾ ಹೇಳ್ತಾ ಇದ್ನಲ್ಲ, ಈಗ ತಪ್ಪು ಯಾರದೇ ಇರ್ಬೋದು, ತಪ್ಪು ಸರಿ ಮಾತಾಡೋದಕ್ಕೆ, ಈಗ ಅವ್ರ ಸಂಸಾರದ ವಿಚಾರ ಚರ್ಚೆ ಮಾಡೋದಕ್ಕೆ ಭಾಳಷ್ಟು ಜನ ಇರ್ತಾರೆ. ಆದರೆ ಒಬ್ಬರು ಜೀವ ತೆಗಿಬೇಕು ಅಥವಾ ಅಟ್ಯಾಕ್ ಮಾಡಿ ಸಾಯಿಸಬೇಕು ಅಂತೇಳಿ ಆತ ಇದ್ದಂಥ ಇಂಟೆನ್ಷನ್ ಇದೆಯಲ್ಲ, ಅದು ತಪ್ಪು. ಈಗ ಆಲ್ರೆಡಿ ಆತನನ್ನು ಕರೆಸಿ ಮಾತುಕತೆ ಎಲ್ಲ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಈಗ ಬಿಯರ್ ಬಾಟ್ಲಲ್ಲಿ ಅಟ್ಯಾಕ್ ಮಾಡಿದಂತಹ ಮಂಜಣ್ಣ ಎಸ್ಕೇಪ್ ಆಗಿದ್ದಾನೆ. ಸಂತು ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹೌದು ಪ್ರಭು, ಲೀಲಾ ಸಂತು ಲವ್ ಕೇಸ್ ಏನಿದೆ ಇದು ಸಾಕಷ್ಟು ಸದ್ದನ್ನ ಮಾಡಿತ್ತು. ಜೊತೆಗೆ ಈ ಮಂಜು ಏನಂತಂದ್ರೆ ನನ್ನ ಪತ್ನಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಗೋಗರ್ದಿದ್ದ. ಈ ಒಂದು ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಇದಕ್ಕೆ ಒಂದು ಟ್ವಿಸ್ಟ್ ಅಂತಂದ್ರೆ, ಈಗ ಮಂಜು ಏನಿದ್ದಾನೆ, ಸಂಜು ಮನೆಗೆ ಹೋದಂತ ಸಂತು ಮನೆಗೆ ಹೋಗಿ ಸಂತುಗೆ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಮೊದಲಿಗೆ ಲೀಲಾ ಏನು ಮಂಜು ಪತ್ನಿ ಏನಿದ್ದಾರೆ ಇವ್ರ ಮೇಲೆ ಬಿಯರ್ ಬಾಟ್ಲಿಂದ ಹಲ್ಲೆ ಮಾಡ್ಲಿಕ್ಕೆ ಏನು ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಲೀಲಾ ಪ್ರಿಯಕರ ಏನಿದ್ದಾನೆ ಸಂತು, ಈತ ಏನು ಒಂದು ತಡೆಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಯರ್ ಬಾಟ್ಲಿಂದ ಏನು ಸಂತು ಕೈಗೆ ಮತ್ತೆ ಏನು ಬೆನ್ನಿನ ಭಾಗಕ್ಕೆ ಏನು ಹಲ್ಲೆ ಮನ್ನಾ ಮಾಡಿರುವಂತದ್ದು. ಇದೊಂದು ಘಟನೆ ನಡೆದಿರುವಂತದ್ದು ಬನ್ನಘಟ್ಟದ ಬಸವನಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸಂತು ಮತ್ತೆ ಏನಂತಂದ್ರೆ ಲೀಲಾ ಮನೆಯಲ್ಲಿ ಇರ್ತಾರೆ ಸಂಜೆ. ಈ ಒಂದು ಸಂದರ್ಭದಲ್ಲಿ ಏನು ಫುಲ್ ಏನು ಎಣ್ಣೆ ಮತ್ನಲ್ಲಿ ಬಂದಂತಹ ಮಂಜು ಏನಿದ್ದಾನೆ ಏಕಾಏಕಿ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾನೆ. ಬಾಗಿಲು ತೆಗೆಯೋದಿಲ್ಲ. ಆದ್ರೂ ಸಹ ಏನು ಬಾಗಿಲನ್ನ ಏನು ನೂಕಿಕೊಂಡು ಒಂದು ಒಳಗಡೆ ನುಗ್ತಾನೆ. ನುಗ್ದಂತ ಸಂದರ್ಭದಲ್ಲಿ ಕೈಯಲ್ಲಿದ್ದಂತಹ ಬಿಯರ್ ಬಾಟ್ಲಿಂದ ಒಡೆದು ಏನು ಲೀಲಾಗೆ ಚುಚ್ಚುವಂತ ಪ್ರಯತ್ನ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಸಂತು ಏನು ತೊಳೆಯೋದಕ್ಕೆ ಬಂದು ಈ ಒಂದು ಹಲ್ಲೆ ನಡೆದಿರುವಂತದ್ದು. ಸಂತು ಈಗಾಗಲೇ ಏನು ಪ್ರಾಥಮಿಕ ಚಿಕಿತ್ಸೆಗಾಗಿ ಗೊಟ್ಟಿಗೆರೆಯ ಏನು ವಿಜಯಶ್ರೀ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಏನು ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗಾಗಲೇ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಆಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಹಲ್ಲೆ ನಡೆಸಿದಂತ ಮಂಜು ಏನಿದ್ದಾನೆ ಈತ ಏನು ಪರಾರಿಯಾಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ಗೆ ಬಂದಂತಹ ಸಂದರ್ಭದಲ್ಲಿ ಮಂಜು ನನ್ನ ಪತ್ನಿ ನನ್ನ ಜೊತೆಗೆ ಬಂದ್ರೆ ಸಾಕು, ನನ್ನ ಪತ್ನಿಯ ಲೀಲಾನನ್ನ ಕಳಿಸ್ಕೊಡಿ ಅಂತೇಳಿ ಗೋಗರ್ದಿದ್ದ, ಕಣ್ಣೀರಿದ್ದ. ಜೊತೆಗೆ ಮಕ್ಕಳನ್ನು ಮಾಡ್ಕೊಂಡು ಮಕ್ಕಳಿದ್ದಾರೆ, ಮಕ್ಕಳಿಗೋಸ್ಕರ ಬಾ ಅಂತೇಳಿ ಗೋಗರ್ದಿದ್ದ, ನಾನು ಚೆನ್ನಾಗಿ ನೋಡ್ಕೋತೀನಿ, ಈ ಒಂದು ಮಾತುಗಳನ್ನ ಹೇಳಿದ್ದ. ಈಗ ಏನಂತಂದ್ರೆ ಸಂತು ಮನೆಗೆ ನುಗ್ಗಿ ಈ ಒಂದು ರೀತಿಯಾಗಿ ಏನು ಬಾಟಲ್ ನಿಂದ ಹಲ್ಲೆ ಮಾಡುವಂತದ್ದು, ಜೊತೆಗೆ ಏನು ಕೊಲೆ ಮಾಡುವಂತಹ ಪ್ರಯತ್ನಕ್ಕೂ ಸಹ ಮುಂದಾಗಿದ್ದ ಎನ್ನುವಂಥದ್ದು ಲೀಲಾ ಹೇಳ್ತಾ ಇರುವಂತಹ ಮಾತು. ಈಗ ಲೀಲಾ ಏನಂತಂದ್ರೆ ಈಗ ಆ ಕಡೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿರುವಂತಹ ಸಂತು ಏನಿದ್ದಾನೆ ಈತ ಆಸ್ಪತ್ರೆಗೆ ಹೋಗಿದ್ರೆ ಈ ಮಂಜು ಈ ತರ ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಲೀಲಾ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಏನು ಪತಿ ಮಂಜು ವಿರುದ್ಧ ಏನು ಪ್ರಕರಣವನ್ನ ದಾಖಲಿಸುವಂತದಕ್ಕೆ ಮುಂದಾಗಿರುವಂತದ್ದು ಪ್ರಭು. ಈಗ ಅಟ್ಯಾಕ್ ಮಾಡಿದಂಥ ಮಂಜು ಎಸ್ಕೇಪ್ ಆಗಿದ್ದಾರೆ. ಅದ್ರ ಬಗ್ಗೆ ಅವ್ರು ಎಲ್ಲಿದ್ದಾರೆ, ಏನು ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು ಅಂತೇಳಿ ಗೊತ್ತಾಗಿದೆ. ಅದ್ರ ಬಗ್ಗೆ ಏನೋ ಗೊತ್ತಾಯ್ತಾ ಹೇಗೆ ಅಂಬರೀಷ್? ಹಾ ಪ್ರಭು, ಈಗಾಗಲೇ ಏನಂತಂದ್ರೆ ಉಳಿಮಾವು ಪೊಲೀಸ್ ಠಾಣೆಗೆ ಮಂಜು ಪತ್ನಿ ಏನು ಲೀಲಾ ಏನಿದ್ದಾರೆ ಇವರು ಈಗಾಗಲೇ ಹೋಗಿ ಇನ್ನು ದೂರನ್ನ ದಾಖಲು ಮಾಡ್ತಾ ಇರುವಂತದ್ದು. ಈಗಾಗಲೇ ಪೊಲೀಸ್ನವರು ಸಹ ಏನು ಆ ಮಂಜು ಏನಿದ್ದಾನೆ ಇವನಿಗೆ ಏನು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅವನು ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಏನು ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು. ಈತ ಏನಿದ್ದಾನೆ ನಿನ್ನೆಯೂ ಕೂಡ ಹೋಗಿ ಮನೆಯ ಬಳಿ ಏನು ಗಲಾಟೆ ಮಾಡುವಂತದ್ದು. ಜೊತೆಗೆ ಈ ಕಳೆದ ಒಂದು 10 ದಿನಗಳಿಂದಲೂ ಸಹ ಫೋನ್ ಮಾಡಿ ಅವರಿಗೆ ಬೆದರಿಕೆ ಹಾಕುವಂತದ್ದು, ನನ್ನ ಪತ್ನಿಯನ್ನ ಕಳಿಸ್ಕೊಡು, ಇಲ್ಲಾಂದ್ರೆ ನಾನು ಬಂದು ಮನೆ ಹತ್ರ ಈ ತರ ಗಲಾಟೆ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲೂ ಸಹ ಸಾಕಷ್ಟು ಆಡಿಯೋಗಳನ್ನ ಏನು ಬಿಟ್ಟಿದ್ದ. ಇದಾದ ಬಳಿಕ ಏನಂತಂದ್ರೆ ಈಗ ಇವತ್ತು ಏನಂತಾರೆ ಕುಡಿದು ಮತ್ತಿನಲ್ಲಿ ಹೋಗಿ ಇವತ್ತು ದಾಂಧಲೆಯನ್ನ ಮಾಡಿರುವಂತದ್ದು. ಮನೆಯಲ್ಲೆಲ್ಲ ಏನಂತಾರೆ ಬಾಟ್ಲನ್ನ ಹೊಡೆದು, ಜೊತೆಗೆ ಅಲ್ಲಿ ಒಂದು ರೀತಿಯಾಗಿ ದಾಂಧಲೆನೇ ಇಬ್ಬರಿಸಿ ಈಗಾಗಲೇ ಸಂತುಗೆ ಚಾಕು ಇದು ಬಾಟ್ಲಿಂದ ಇರಿದು ಬಂದಿರುವಂತದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಈವಾಗ ಉಳಿಮಾವು ಪೊಲೀಸರು ಕೂಡ ಏನು ಮಂಜು ಎಲ್ಲಿದ್ದಾನೆ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಳಿಮಾವು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮಂಜು ಪತ್ನಿ ಲೀಲಾ ಏನಿದ್ದಾಳೆ ಈಕೆ ಈಗಾಗಲೇ ದೂರನ್ನ ದಾಖಲಿಸ್ತಾ ಇರುವಂತದ್ದು ಪ್ರಭು. ಈಗ ಹಿಂದೆ ಮೊನ್ನೆ ಎಲ್ಲ ಪಂಚಾಯಿತಿ ಆಗಿತ್ತು, ಎಲ್ಲ ಒಪ್ಕೊಂಡೇ ಹೋಗಿದ್ರು ಮಂಜು ಅವರು. ಆಯಿತು ನೋಡ್ಕೊಳ್ಳಿ, ಕಾನೂನಾತ್ಮಕವಾಗಿ ನಾನು ಹೋರಾಡಿ ನಾನು ಹೇಗೆ ಹೆಂಡ್ತಿನ ಮಕ್ಳನ್ನ ಕರ್ಸ್ಕೊಳ್ಳೋದು ಗೊತ್ತಿದೆ ಅಂತೆಲ್ಲ ಹೇಳಿದರು. ಆದರೂ ಕೂಡ ಈ ಅಟ್ಯಾಕ್ ಮಾಡಿರೋದು ಹೇಗೆ ಏನು ಅಂತ? ಹೌದು, ಕಳೆದ 3 ದಿನಗಳ ಹಿಂದೆ ಈ ಇದೇ ಮಂಜು ಏನು ಸುಮಾರು 10 ರಿಂದ 20 ಜನರನ್ನ ಏನು ಅವರ
ಇರ್ಬೋದು, ಸ್ನೇಹಿತರಾಗಿರ್ಬೋದು, ಇವರನ್ನ ಸಂತು ಮನೆಗೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆ ಪತ್ನಿಯನ್ನ ಬಾ ನೀನ್ ನನ್ನ ಜೊತೆಗೆ ಅಂತೇಳಿ ಅದನ್ನ ಸಮಾಧಾನ ಮಾಡಿ ಆಕೆಯನ್ನ ಕರ್ಕೊಂಡು ಬರುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಂತು ಯಾವುದೇ ರೀತಿಯಾದಂತ ತಡೆಯೋದಿಲ್ಲ. ಆಯ್ತು, ನಿನ್ನ ಪತಿ ಕರೀತಿದ್ದಾರೆ, ಏನು ಚೆನ್ನಾಗಿರಿ ಇನ್ನು ಲೈಫಲ್ಲಿ ಅಂತೇಳಿ ಕಳ್ಸಿಕೊಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಏನು ಲೀಲಾಳನ್ನ ಕರೆದುಕೊಂಡು ಬಂದಂತಹ ಏನು ಮಂಜು ಏನಿದ್ದಾನೆ, ಮನೆಗೆ ಕರೆದುಕೊಂಡು ಬಂದು ಏನು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಬನ್ನಘಟ್ಟ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಬರೆದು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನಾನು ಮಂಜು ಜೊತೆ ಯಾವುದೇ ಕಾರಣಕ್ಕೂ ಹೋಗುದಿಲ್ಲ, ನಾನು ಸಂತು ಜೊತೆಗೆ ಇರ್ತೀನಿ ಅಂತ ಹೇಳಿ ಮರಳಿ ಮತ್ತೆ ಸಂತು ಮನೆಗೆ ಹೋಗಿರುವಂತದ್ದು.